ಪಾಕ್ ಪರ ಘೋಷಣೆ ಕೂಗಿದವರಿಗೆ ಗುಂಡಿಕ್ಕಿ ಅಂತ ಅಶೋಕ್ ಏನೋ ಮಾತಾಡಿದ್ರು. ಈ ಹಿಂದೆ ನಿಮ್ಮದೇ ಕಾರ್ಯಕರ್ತ ಪಾಕ್ ಪರ ಘೋಷಣೆ ಕೂಗಿದ್ದ ನೆನಪಿರಲಿ ಅಶೋಕ್ ಅವರೇ. ಮಂಡ್ಯದಲ್ಲಿ 2022ರಲ್ಲಿ ಪಾಕಿಸ್ತಾನದ ಪರವಾಗಿ BJP ಕಾರ್ಯಕರ್ತನೇ ಘೋಷಣೆ ಕೂಗಿದ್ರಲ್ಲ, ನೀವು ಗುಂಡು ಹಾರಿಸಿದ್ರ ಅವತ್ತು. ಘೋಷಣೆ 2 ಸಲ ಕೂಗಿದ ಮೇಲೆ ಮತ್ತೊಬ್ಬ ಕಾರ್ಯಕರ್ತ ಬಾಯಿ ಮುಚ್ತಾರೆ, ಜೊತೆಗೆ ನಗುತ್ತಾ ಇರ್ತಾರೆ. ಎಲ್ಲರೂ ಕೂಡ ಜೋರಾಗಿ ನಗು, ಹಾಸ್ಯ ಚಟಾಕಿ ಥರ. ಎಷ್ಟು ಚೆನ್ನಾಗಿ ಅಂದ್ಬಿಟ್ರು ನಮ್ಮ ಕಾರ್ಯಕರ್ತರು ಅಂತ ನಗುತ್ತಾ ಇದ್ರು ಎಲ್ಲರೂ ಕೂಡ. ಹಾಗಾದರೆ BJP ಕಾರ್ಯಕರ್ತನಿಗೆ ಗುಂಡಿಡ್ತೀರಾ ನೀವು? ನಿಮ್ಮದೇ ಫಾರ್ಮುಲಾ, ನಿಮ್ಮದೇ ಬಾಯಲ್ಲಿ ಬಂದಿರೋ ಮಾತು, ನೀವೇ ಅದನ್ನು ಮಾಡ್ತೀರಾ ಅಂತ. ಯಾವಾಗ ಇಡ್ತೀರಾ ಗುಂಡು? 2022ರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವನಿಗೂ ಗುಂಡಿಟ್ಬಿಡಿ. ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಮಾಡೋಕ್ಕಾಗಲ್ವಲ್ಲ. ನ್ಯಾಯ ಅಂದರೆ ನ್ಯಾಯ ಅಲ್ವಾ? ಗುಂಡಿಟ್ರೆ ಇವತ್ತು ನೆನ್ನೆ ಯಾರು ಕೂಗಿದ್ನೋ ತನಿಖೆ ನಡೆದು ಅವನು ಕರೆಸಿ. 2022ರಲ್ಲಿ ವಿಡಿಯೋ ಸಮೇತ ಇದೆ ಅದು. ನೆನ್ನೆ ಆದರೂ ಬರೀ ಆಡಿಯೋ ಸಿಕ್ಕಿರೋದು, ಯಾರು ನಿರ್ವಾಹ ಹೇಳಿದ್ರು ಗೊತ್ತಿಲ್ಲ. ಇಬ್ಬರನ್ನೂ ಕರೆಸಿ ಬಿಡಿಟ್ಬಿಡಿ. ಅಧಿಕಾರದಲ್ಲಿದ್ದಾಗ ಕೇಸ್ ಮುಚ್ಚಾಕೋ ಕೆಲಸ ಮಾಡೋದು, ಅಧಿಕಾರ ಇಲ್ಲದಾಗ ವೀರಾವೇಶ ದೇಶಪ್ರೇಮದ ಮಾತುಗಳು. ಹೇಗಿದು? ಅಶೋಕ್ ಅವರೇ, ಪಾಕಿಸ್ತಾನದ ಪರ ಘೋಷಣೆ ಕೂಗಿದಂಥ ಇಬ್ಬರಿಗೂ ಗುಂಡಿಡಬೇಕಲ್ವೇ? ಕೇವಲ ಈಗಿನ ಪ್ರಕರಣಕ್ಕಷ್ಟೇ ಗುಂಡಿಟ್ಬಿಟ್ರೆ ಹೇಗೆ ಸಾಧ್ಯ ಅದು? ನಿನ್ನೆ ಕೇಸ್ಗೂ NIA ಕೊಟ್ಬಿಡಿ, ಮಂಡ್ಯ ಕೇಸನ್ನು ಕೊಡಿ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದ ದೇಶದ್ರೋಹಿಗಳಿಗೆ ಮಂಡ್ಯದ BJP ಕಾರ್ಯಕರ್ತರು ಅವತ್ತು ಕೂಗಿದ್ರಲ್ಲ ದೇಶದ್ರೋಹಿಗಳು, ಅವ್ರು ದೇಶದ್ರೋಹಿಗಳು ತಾನೇ ನಿಮ್ಮ ಪ್ರಕಾರ? ಈಗ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ದೇಶದ್ರೋಹಿಗಳಾದರೆ ಮಂಡ್ಯದಲ್ಲೂ ಅದನ್ನೇ ಕೂಗಿದ್ದಿದ್ದು, ಅವ್ರಿಗೂ ಶಿಕ್ಷೆ ಆಗಲಿ ಅಂತ ಚರ್ಚೆ ನಡೆದಿದೆ. ಇಮಿಡಿಯೇಟ್ ಆಗಿ ಸ್ಥಳದಲ್ಲಿ ಬಂದು ಒಂದು 5-6 ಜನ ಮಂತ್ರಿಗಳು ಸಭೆ ಮಾಡಬೇಕಾಯಿತು, ಅಥವಾ ಕ್ಯಾಬಿನೆಟ್ ತುರ್ತು ಸಭೆ ಮಾಡಬೇಕಾಯಿತು. ದೇಶದ್ರೋಹದ ಈ ಘಟನೆ ಕಂಡಮ್ ಮಾಡಬೇಕಾಯಿತು. ಕ್ಯಾಬಿನೆಟ್ ಅಲ್ಲಿ 1 ಲೈನ್ ರೆಸೊಲ್ಯೂಷನ್ ಬರಬೇಕಾಯಿತು. ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವು, 2 ವರ್ಷಗಳ ಹಿಂದೆ ಮಂಡ್ಯದಲ್ಲೂ ಇಂಥ ಘಟನೆ ನಡೆದಿತ್ತು. BJP ಕಾರ್ಯಕರ್ತರೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಮಾತಾಡಿದ್ರು. ಕೇಸ್ ಮುಚ್ಚೋಗಿತ್ತು, ಏನೂ ಮಾತಾಡಲೇ ಇಲ್ಲ, ಶಿಕ್ಷೆನೂ ಆಗಲಿಲ್ಲ. ನಿನ್ನೆ ಘಟನೆ ಬಗ್ಗೆ ಗುಂಡಿಟ್ಬಿಡಿ, ಇವರೆಲ್ಲ ಶಾಮೀಲಾಗ್ಬಿಟ್ಟಿದ್ದಾರೆ ಎಲ್ಲ ಮಾತನಾಡ್ತಿರ್ತಕ್ಕಂಥವ್ರು BJP ನಾಯಕರು. ಮಂಡ್ಯ ಘಟನೆ ಬಗ್ಗೆನೂ ಇದೇ ಮಾತು ಹೇಳ್ತಾರಾ ಅಂತ ನಮ್ಮ ಪ್ರಶ್ನೆ. ರಮಕಾಂತ್, ನಿನ್ನೆಯ ಏನು ರಾಜ್ಯಸಭಾ ಚುನಾವಣೆಯ ಫಲಿತಾಂಶದ ನಂತರ ಆಗಿರುವಂತಹ ಬೆಳವಣಿಗೆ ಮತ್ತೆ ಪಾಕ್ ಪರವಾದಂತಹ ಘೋಷಣೆಯ ವಿಚಾರದಲ್ಲಿ ಇವತ್ತು ಕೂಡ ದೊಡ್ಡ ಮಟ್ಟದ ಸದ್ದು ಸದನದಲ್ಲಿ ಆಗಿದೆ. ಯಾಕಂದ್ರೆ ಯಾರೇ ಆಗ್ಲಿ ಈ ರೀತಿಯಾಗಿ ಇಲ್ಲಿನ ಅನ್ನವನ್ನ ತಿಂದು ಇಲ್ಲಿನ ನೀರನ್ನ ಕುಡಿದು ಮತ್ತೊಂದು ದೇಶದ ಬಗ್ಗೆ ಪರವಾಗಿ ಜೈಕಾರ ಆಗ್ತಾರೆ ಅಥವಾ ಘೋಷಣೆಗಳನ್ನ ಕೂಗ್ತಾರೆ ಅಂದ್ರೆ ಯಾರು ಕೂಡ ಅದನ್ನು ಒಪ್ಪೋದಿಲ್ಲ. ಸೊ ಯಾಕೆಂದ್ರೆ ಅದೊಂದು ರೀತಿ ಖಂಡನೀಯವಾದಂತದ್ದು. ಸೊ ಹಾಗಾಗಿ ನಿನ್ನೆ ನಡೆದಂತಹ ಒಂದು ಘಟನೆ ಏನಿದೆ ಅದನ್ನ ಎಲ್ಲರೂ ಕೂಡ ಒಕ್ಕೊರಲಿನಿಂದಲೇ ಇವತ್ತು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಡಳಿತ ಪಕ್ಷ ಇರ್ಬೋದು, ಪ್ರತಿಪಕ್ಷಗಳಿರ್ಬೋದು. ಆದರೆ ಇಲ್ಲಿ ಬರ್ತಾ ಇರುವಂತಹ ಸಂಶಯ ಅಂದ್ರೆ, ಹಿಂದೆ 2022ರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪ್ರಕರಣ ಮಂಡ್ಯದಲ್ಲಿ ವರದಿಯಾಗಿರುತ್ತೆ. ಆಗ ಬಿಲಾವಲ್ ಭುಟ್ಟೋ, ಪಾಕ್ನ ವಿದೇಶಾಂಗ ಸಚಿವರಾಗಿರುವಂತಹ ಬಿಲಾವಲ್ ಭುಟ್ಟೋ ಅವರು ಪ್ರಧಾನಿಯವರನ್ನು ಅಪಮಾನ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಅವತ್ತು BJPಯ ಯುವ ಮೋರ್ಚಾ ಕಾರ್ಯಕರ್ತರು ಮಂಡ್ಯದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಅದರಲ್ಲಿ ಇರುವಂತಹ 2 ಕಾರ್ಯಕರ್ತರು ಪಾಕ್ ಪರವಾದಂತಹ ಒಂದು ಘೋಷಣೆಯನ್ನ ಮಾಡ್ತಾರೆ. ಸೊ ಆಗ ಬೊಮ್ಮಾಯಿಯವರ ಸರ್ಕಾರ ಇರುತ್ತೆ. 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಆಗ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದ ಒಂದು ಧ್ವನಿಯನ್ನ ಎತ್ತಿರುತ್ತೆ, ಬೀದಿಗಿಳಿದು ಹೋರಾಟವನ್ನ ಮಾಡಿರುತ್ತೆ. ಈ ರೀತಿಯಾಗಿ ಕೂಗುವಂಥದ್ದು ಅಪವಾದ. ಯಾಕೆಂದ್ರೆ ಇಲ್ಲಿನ ನೀರನ್ನ ಕುಡಿದು ಇಲ್ಲಿನ ಅನ್ನವನ್ನ ತಿಂದು ಕೊನೆಗೆ ಈ ದೇಶಕ್ಕೆ ದ್ರೋಹವನ್ನ ಬಗೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೀವು ಕೂಡಲೇ ಯಾರು ಘೋಷಣೆಯನ್ನ ಕೂಗಿದ್ದಾರೆ ಅವರ ಮೇಲೆ ನೀವು ಕ್ರಮವನ್ನ ಜರುಗಿಸಬೇಕು ಅಂತೇಳಿ ಅವತ್ತು ಕಾಂಗ್ರೆಸ್ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೂಡ ಮಾಡಿತ್ತು, ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿತ್ತು. ಆದರೆ ಅವತ್ತು ಆ ಪ್ರಕರಣದ
ವಿಚಾರದಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಯಾಕೆಂದರೆ ಅದರ ತನಿಖೆ ಎಲ್ಲಿಗೆ ಹೋಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಸೊ ಯಾಕೆಂದರೆ ಇಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು ಈ ಒಂದು ವಿಚಾರದಲ್ಲಿ ನಿನ್ನೆ ನಡೆದಂಥ ವಿಚಾರದಲ್ಲಿ ಯಾರು ತಪ್ಪನ್ನು ಮಾಡಿದ್ದಾರೆ ಅವರನ್ನು ಗುಂಡಿಕ್ಕಬೇಕು ಅವರಿಗೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹಿಂದೆ ಆಗ 22ರಲ್ಲಿ ಆದಂತಹ ಘಟನೆ ಏನಿದೆ ಅಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಲ್ಲ. ಯಾಕೆಂದರೆ ಯಾರೇ ಆದರೂ ಆಗಲಿ, ಯಾವತ್ತೇ ಆಗಿರಲಿ, ಮತ್ತೊಂದು ದೇಶದ ಪರವಾಗಿ ಒಂದು ಘೋಷಣೆಗಳನ್ನು ಕೂಗ್ತಾರೆ ಅಂದರೆ ಅದನ್ನು ಯಾರೂ ಕೂಡ ಸಹಿಸೋದಿಲ್ಲ, ಯಾರೂ ಕೂಡ ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ನಾವು ಭಾರತದಲ್ಲಿ ಇದ್ದಾಗ ನಾವು ನಮ್ಮ ದೇಶವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡ್ಬಾರ್ದು. ಇಲ್ಲಿ ಬೇರೆ ದೇಶದ ಪರವಾಗಿ ಘೋಷಣೆಗಳನ್ನು ಕೂಗ್ತಾರೆ ಅಂದರೆ ಅವರು ಇಲ್ಲಿರೋದಕ್ಕೆ ನಾಲಾಯಕ್ಕು. ಸೊ ಹಾಗಾಗಿ ಅವತ್ತು ಯಾಕೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಇವತ್ತಿಗೂ ಕೂಡ ಕಾಡ್ತಾ ಇದೆ. ನಿನ್ನೆಯ ಘಟನೆಯನ್ನು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿ ಅವತ್ತು ಕೂಡ ಅದೇ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಕ್ರಮವನ್ನು ತೆಗೆದುಕೊಳ್ಳದೇ ಇರೋದ್ರಿಂದ ಇವತ್ತು ಸಹಜವಾಗಿ ಹಲವು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾಕೆ ನೀವು ಆವತ್ತು ನೀವು ಕ್ರಮವನ್ನು ತೆಗೆದುಕೊಳ್ಳಿಲ್ಲ? ಅವತ್ತು ಕ್ರಮವನ್ನು ತೆಗೆದುಕೊಂಡಿದ್ರೆ ಮುಂದೆ ಆ ರೀತಿಯಾದಂಥ ಒಂದು ಪ್ರಸ್ತಾಪಗಳು ಬರ್ತಾ ಇರಲಿಲ್ಲ, ಘಟನೆಗಳು ಬರ್ತಾ ಇರಲಿಲ್ಲ. ಹಿಂದೆ CAA ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಯಾರು ಪಾಕ್ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು ಅಂತಹ ಯುವತಿಯನ್ನು ಅರೆಸ್ಟ್ ಮಾಡಿ ಅವತ್ತು ಬಂಧನಕ್ಕೆ ಒಳಪಡಿಸಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ರೆ ಇವತ್ತು ಈ ರೀತಿಯಾದಂಥ ಘಟನೆಗಳು ಬರ್ತಾ ಇರಲಿಲ್ಲ. ಯಾಕೆಂದರೆ ಯಾರೇ ಆಗಲಿ, ಎಲ್ಲೇ ಆಗಲಿ, ಕರ್ನಾಟಕ ಅಲ್ಲದೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಘೋಷಣೆಗಳನ್ನು ಕೂಗ್ತಾರೆ, ಬೇರೆ ದೇಶದ ಪರವಾಗಿ ಅವರು ವರ್ತನೆಯನ್ನು ಮಾಡ್ತಾರೆ ಅಂದರೆ ಯಾರೂ ಕೂಡ ಅದನ್ನು ಸಹಿಸೋದಿಲ್ಲ. ಇದನ್ನು ಇವತ್ತು ಕೇಳ್ತಾ ಇರುವಂಥ BJP ನಾಯಕರು ಅವತ್ತು ಕೂಡ ಕ್ರಮವನ್ನು ಯಾಕೆ ತೆಗೆದುಕೊಳ್ಳಿಲ್ಲ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಉದ್ಭವ ಆಗ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.